ಮಾತುಕತೆಗೆ ಕರೆಸಿ ಸಿನಿಮಾ ಸ್ಟೈಲ್ನಲ್ಲಿ ಗನ್ ತೋರಿಸಿ ಕಿಡ್ನಾಪ್ ಅನ್ನ ಮಾಡಿದ್ದಾರೆ. ಆಸ್ತಿ ವಿವಾದದ ಹಿನ್ನೆಲೆ ಆನೇಕಲ್ನಲ್ಲಿ ಹಾಡ ಹಗಲೇ ಅಪಹರಣವನ್ನ ಮಾಡಲಾಗಿದೆ. ಮಾತುಕತೆಗೆ ಅಂತ ಕರೆಸಿ ಸಿನಿಮಾ ಸ್ಟೈಲ್ನಲ್ಲಿ ಗನ್ ತೋರಿಸಿ ಕಿಡ್ನಾಪ್ ಮಾಡಿದ್ದಾರೆ. ಆಸ್ತಿ ವಿವಾದದ ಹಿನ್ನೆಲೆ ಆನೇಕಲ್ನಲ್ಲಿ ಹಾಡ ಹಗಲೇ ಅಪಹರಣ ಮಾಡಿದ್ದಾರೆ. ಜುಲೈ 4ರಂದು ನಡೆದಿರುವ ಕಿಡ್ನಾಪ್ ಕೇಸ್ ತಡವಾಗಿ ಬೆಳಕಿಗೆ ಬಂದಿದೆ. ವಾಬಸಂದ್ರದ ನಿವಾಸಿ ಶ್ರೀನಿಧಿ ಕಿಡ್ನಾಪ್ ಆದ ವ್ಯಕ್ತಿ. ಆಸ್ತಿ ವಿವಾದದ ಬಗ್ಗೆ ಮಾತುಕತೆಗೆ ಕರೆದಿದ್ದ ವಕೀಲ ನಂದೀಶ್ ಮಾತುಕತೆ ಮುಗಿಸಿ ಶ್ರೀನಿಧಿ ಹೊರ ಬರ್ತಾ ಇದ್ದಂತೆ ಕಿಡ್ನಾಪ್ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಿಡ್ನಾಪ್ ಮಾಡಿರುವ ದೃಶ್ಯ. ನೀವು ಕೂಡ ಸಿಸಿಟಿವಿ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಆಸ್ತಿ ವಿವಾದದ ಹಿನ್ನೆಲೆ ಆನೇಕಲ್ನಲ್ಲಿ ಹಾಡ ಹಗಲೇ ಈ ಅಪಹರಣ ಮಾಡಲಾಗಿದೆ. ಜುಲೈ 4ರಂದು ನಡೆದಿರುವ ಕಿಡ್ನಾಪ್ ಇದು ಸದ್ಯಕ್ಕೆ ತಡವಾಗಿ ಬೆಳಕಿಗೆ ಬಂದಿದೆ. ಆಸ್ತಿ ವಿವಾದದ ಬಗ್ಗೆ ಮಾತುಕತೆಗೆ ಅಂತ ವಕೀಲ ನಂದೀಶ್ ಶ್ರೀನಿಧಿಯನ್ನ ಕರೆಸ್ಕೋತಾರೆ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಕತೆ ಕೂಡ ಆಗತ್ತೆ. ಮಾತುಕತೆ ಮುಗಿಸಿ ಶ್ರೀನಿಧಿ ಹೊರ ಬರ್ತಾನೆ. ಹೊರ ಬಂದ ತಕ್ಷಣ ಆತನನ್ನ ಕಿಡ್ನಾಪ್ ಮಾಡಲಾಗಿದೆ. ಅದು ಕೂಡ ಯಾವ ರೀತಿ ಸಿನಿಮಾ ಸ್ಟೈಲ್ನಲ್ಲಿ ಗನ್ನನ್ನ ತೋರಿಸಿ ಬೆದರಿಸಿ ಆತನನ್ನ ಕಿಡ್ನಾಪ್ ಮಾಡಲಾಗಿದೆ. ನೀವು ಕೂಡ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಕಿಡ್ನಾಪ್ ಅನ್ನ ಮಾಡಿದ್ದಾರೆ ಅಂತ. ಇನ್ನು ವಕೀಲ ನಂದೀಶ್ ಮತ್ತು ಗ್ಯಾಂಗ್ನಿಂದ ಶ್ರೀನಿಧಿಯ ಕಿಡ್ನಾಪ್ ಮಾಡಲಾಗಿದೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ಅವರು ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ. ಅವರ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಸದ್ಯಕ್ಕೆ ಬಲೆಯನ್ನ ಬೀಸಿದ್ದಾರೆ. ಜಮೀನನ್ನ ಪದ್ಮನಾಭರಾವ್ಗೆ ರಿಜಿಸ್ಟರ್ ಮಾಡುವಂತೆ ಧಮಕಿಯನ್ನು ಕೂಡ ಹಾಕಿದ್ರಂತೆ ಈ ಆರೋಪಿಗಳು. ಸದ್ಯಕ್ಕೆ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಈ ಆರೋಪಿಗಳ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ವಕೀಲ ನಂದೀಶ್ ಮತ್ತು ಗ್ಯಾಂಗ್ ಎಸ್ಕೇಪ್ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಪೊಲೀಸರು ಅವರನ್ನ ಯಾವ ರೀತಿ ಹುಡುಕ್ತಾ ಇದ್ದಾರೆ, ಯಾವ ರೀತಿ ತನಿಖೆ ನಡೀತಾ ಇದೆ? ಸಾಹಿತ್ಯ, ಈ ಒಂದು ಘಟನೆ ನಡೆದಿರುವಂತದ್ದು ಇದೇ ತಿಂಗಳ 4ನೇ ತಾರೀಕಿನಂದು ಆನೇಕಲ್ನ ಕೋರ್ಟ್ ಬಳಿಯೇ ಈ ಒಂದು ಘಟನೆ ನಡೆದಿದೆ. ನಂದೀಶ್ ಎಂಬ ಒಂದು ವಕೀಲರ ಒಂದು ಕಚೇರಿಗೆ ಆಸ್ತಿ ವಿಚಾರಕ್ಕೆ ಶ್ರೀನಿಧಿ ಎಂಬ ವ್ಯಕ್ತಿಯನ್ನ ಅವನು ಮಾತುಕತೆಗೆ ಅಂತ ಕರೀತಾರೆ. ಅದಾದ ನಂತರ ಮಾತುಕತೆಯನ್ನ ಮುಗಿಸಿ ಹೊರ ಬರ್ತಿದ್ದಂತೆ ಪದ್ಮನಾಭರಾವ್ ಎಂಬುವರ ಕಡೆಯವರು ಬಂದು ಅವರಿಗೆ ಗನ್ನನ್ನ ತೋರಿಸಿ ಬೆದರಿಸಿ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಜೊತೆಗೆ ಒಂದು ಖಾಸಗಿ ಬಡಾವಣೆಯಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಿ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಆಸ್ತಿಯನ್ನು ಬರೆದುಕೊಳ್ಳದಿದ್ದರೆ ನಿಮ್ಮ ತಂದೆಯನ್ನೇ ಸಾಯಿಸ್ತೇನೆ ಅಂತೇಳಿ ಅವರಿಗೆ ಬೆದರಿಕೆ ಕೂಡ ಹಾಕ್ತಾರೆ. ಅದಾದ ನಂತರ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸಂಪೂರ್ಣವಾಗಿ ಆನೇಕಲ್ನಿಂದ ಸರ್ಜಾಪುರದಲ್ಲಿ ಇರುವಂತಹ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ಒಂದು ವಿಚಾರದಲ್ಲಿ ವಕೀಲ ನಂದೀಶ್ ಕೂಡ ಭಾಗಿಯಾಗಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಲಭ್ಯವಾಗಿರ್ತದೆ. ಈಗಾಗಲೇ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ಹೋಗಿದ್ದ ತಕ್ಷಣ ಕೂಡಲೇ ಎಚ್ಚೆತ್ತುಕೊಂಡ ಶ್ರೀನಿಧಿ ಅಲ್ಲಿ ಕಿರುಚಾಟ ನಡೆಸಿ ಕ್ಲರ್ಕ್ ನ ಒಂದು ಕೊಠಡಿಗೆ ಹೋಗಿ ಅಲ್ಲಿ ಬಚ್ಚಿಟ್ಟುಕೊಂಡು ಪೊಲೀಸರಿಗೆ ಕರೆ ಮಾಡುವಂತೆ ಅಲ್ಲಿ ದೊಡ್ಡ ರಂಪಾಟವನ್ನೇ ಮಾಡ್ತಾರೆ. ಇದರಿಂದಲೇ ಆ ಒಂದು ಪ್ರಕರಣ ಹೊರಗೆ ಬರುತ್ತೆ. ಇಲ್ಲದಿದ್ರೆ ಒಂದು ವೇಳೆ ಅವರು ಕಿರುಚಾಡದಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣ ಹೊರಗಡೆ ಬರ್ತಿರ್ಲಿಲ್ಲ. ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದಾದ ನಂತರ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ರು. ಕೂಡಲೇ ವಿಚಾರ ತಿಳಿತಷ್ಟೇ ಪೊಲೀಸರು ಸ್ಥಳಕ್ಕೆ ಬಂದಾಗ ಅಲ್ಲಿ ಈಗಾಗಲೇ ತಪ್ಪಿಸಿಕೊಂಡಿರ್ತಾರೆ. ಅದಾದ ನಂತರ ಈಗಾಗಲೇ ಆನೇಕಲ್ನ ಪೊಲೀಸರು ಅವರಲ್ಲಿ ಕೆಲ ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಿ ಈಗಾಗಲೇ ಅವರಿಗೆ ಪ್ರೊಸೀಜರ್ ಅನ್ನು ಕೂಡ ಈಗ ಮಾಡ್ತಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.